ನಮಸ್ಕಾರ. ಮುಖ್ಯಾಂಶಗಳು. ಸರ್ಕಾರದ ವಿಶ್ವಾಸಾರ್ಹತೆ ವೃದ್ಧಿಗೆ ಮಾಹಿತಿ ಹಕ್ಕು ಕಾಯ್ದೆ ಮತ್ತಷ್ಟು ಪಾರದರ್ಶಕಗೊಳಿಸುವುದು ಅಗತ್ಯ. ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಹಾಗೂ ವೈಮಾನಿಕ ಉತ್ಪನ್ನಗಳ ದೇಶೀಯ ಉತ್ಪಾದನೆಗೆ ಕೇಂದ್ರದ ಆದ್ಯತೆ. ಮನೋಹರ್ ಪರಿಕ್ಕರ್. ನ್ಯಾಯಾಧೀಶರ ನೇಮಕ ಸಂಬಂಧ ರಚಿಸಿದ್ದ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಅಸಂವಿಧಾನಿಕ. ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ಬಿಗಿ ಭದ್ರತೆ ನಡುವೆ ಬಿಹಾರದ ನಕ್ಸಲ್ ಪೀಡಿತ 32 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾನ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ಜನರ ನಂಬಿಕೆಗೆ ಅರ್ಹವಾದ ಪಾರದರ್ಶಕ ಕಾರ್ಯಕ್ರಮ ರೂಪಿಸುವುದು ಸರ್ಕಾರದ ಕರ್ತವ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಸುಧಾರಣಾ ಪ್ರಕ್ರಿಯೆ ನಿರಂತರವಾಗಿ ನಡೆಯಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೆಹಲಿಯ ವಿಜ್ಞಾನ ಭವನದಲ್ಲಿಂದು ಆಯೋಜಿಸಲಾಗಿದ್ದ ಮಾಹಿತಿ ಆಯುಕ್ತರ ವಾರ್ಷಿಕ ಸಮ್ಮೇಳನ ಉದ್ದೇಶಿಸಿ ಅವರು, ಮಾಹಿತಿ ಪಡೆಯುವ ಹಾಗೂ ಪ್ರಶ್ನಿಸುವ ಹಕ್ಕು ಜನರಿಗೆ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ಮತ್ತಷ್ಟು ಪಾರದರ್ಶಕಗೊಳಿಸಲಾಗುವುದು ಎಂದು ಹೇಳಿದರು. ಸರ್ಕಾರವನ್ನು ಪ್ರಶ್ನಿಸುವ ಹಕ್ಕು ಜನರಿಗೆ ಇರಬೇಕು. ಇದರಿಂದ ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆ ಹೆಚ್ಚಾಗಲಿದೆ. ಸರ್ಕಾರದ ನೀತಿ ನಿರ್ಧಾರಗಳು ಆನ್ಲೈನ್ನಲ್ಲಿ ಜನಸಾಮಾನ್ಯರಿಗೆ ಲಭ್ಯವಾದರೆ ಪಾರದರ್ಶಕತೆ ನಿಚ್ಚಳವಾಗಲಿದೆ. ಸರ್ಕಾರದ ಕುರಿತು ನಂಬಿಕೆ ವೃದ್ಧಿಸಲಿದೆ ಎಂದು ನುಡಿದರು. उतना लोकतंत्र के प्रति लोगों का विश्वास और बढ़ेगा. डिजिटल इंडिया का सपना है, वो एक प्रकार से आरटीआई की जो भावना है उसके साथ पूरक है, क्योंकि जब चीजें ऑनलाइन होने लगती है तो अपने आप ट्रांसपेरेंसी आती है. ಬೆಂಗಳೂರಿನಲ್ಲಿಂದು ಆಯೋಜಿಸಲಾಗಿದ್ದ ಭಾರತೀಯ ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯದಲ್ಲಿ ಸುಸ್ಥಿರ ಸಂಶೋಧನೆ ಮತ್ತು ಅಭಿವೃದ್ಧಿ ಕುರಿತ ಡಾ ಎಪಿಜೆ ಅಬ್ದುಲ್ ಕಲಾಂ ಸ್ಮರಣಾರ್ಥ 2 ದಿನಗಳ ವಿಚಾರ ಸಂಕಿರಣವನ್ನು ರಕ್ಷಣಾ ಸಚಿವ ಮನೋಹರ್ ಪರಿಕ್ಕರ್ ಉದ್ಘಾಟಿಸಿ ಏರೋ ಮ್ಯಾಗ್ ಏಷ್ಯಾ ನಿಯತಕಾಲಿಕೆ ಬಿಡುಗಡೆ ಮಾಡಿದರು. ನಂತರ ಅವರು ಮಹತ್ವಾಕಾಂಕ್ಷಿ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಡಿ ರಕ್ಷಣಾ ಮತ್ತು ಏರೋಸ್ಪೇಸ್ ಉತ್ಪನ್ನಗಳ ದೇಶೀಯ ಉತ್ಪಾದನೆಗೆ ಸರ್ಕಾರ ವಿಶೇಷ ಗಮನ ಹರಿಸಿದೆ ಎಂದರು. ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ ವಿದೇಶಿ ವಿನಿಮಯ, ಕೌಶಲ್ಯಾಭಿವೃದ್ಧಿ, ಅರ್ಥವ್ಯವಸ್ಥೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗೆ ಸಹಾಯಕವಾಗಲಿದೆ. ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯದ ಸಂಶೋಧನೆ ಮತ್ತು ಅಭಿವೃದ್ಧಿ ಅತಿ ಮುಖ್ಯವಾದ ಕ್ಷೇತ್ರವಾಗಿದ್ದು, ಬೃಹತ್ ಶಸ್ತ್ರಾಸ್ತ್ರ ಉತ್ಪಾದನೆಯಂತಹ ನಿರ್ದಿಷ್ಟ ವಲಯಗಳ ಅಭಿವೃದ್ಧಿಗೆ ಸರ್ಕಾರ ಆದ್ಯ ಗಮನ ನೀಡಿದೆ ಎಂದು ಸಚಿವರು ತಿಳಿಸಿದರು. ಡಾ ಎಪಿಜೆ ಅಬ್ದುಲ್ ಕಲಾಂ ಸ್ಫೂರ್ತಿದಾಯಕ ಬರಹಗಾರರಾಗಿದ್ದರು. ಈ ವಿಚಾರ ಅದೆಷ್ಟೋ ಮಂದಿಗೆ ತಿಳಿದಿರಲಿಲ್ಲ. ಯುವ ಸಮುದಾಯಕ್ಕೆ ಮೂಲ ವಿಜ್ಞಾನದಲ್ಲಿ ಅಭಿರುಚಿ ಮೂಡಿಸುವ ಹಲವು ಬರಹಗಳು ಅವರಿಂದ ಹೊರಮೂಡಿದ್ದವು. ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂಬುದು ಕಲಾಂ ಅವರ ಮಂತ್ರವಾಗಿತ್ತು ಎಂದು ಪರಿಕ್ಕರ್ ಸ್ಮರಿಸಿದರು. Skilled manpower, it can contribute to the economy of the country, it can contribute to technology. Mind you, the space and defense, these are two areas which, while producing something for themselves, ಉನ್ನತ ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರ ನೇಮಕಕ್ಕೆ ಇದ್ದ ಕೊಲಿಜಿಯಂ ಪದ್ಧತಿಯನ್ನು ಬದಲಾಯಿಸುವ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಕಾಯ್ದೆ ಅಸಂವಿಧಾನಿಕ ಎಂದು ಸುಪ್ರೀಂ ಕೋರ್ಟ್ ಇಂದು ಮಹತ್ವದ ತೀರ್ಪು ನೀಡಿದೆ. ಸಂವಿಧಾನದ 99ನೇ ತಿದ್ದುಪಡಿಗೆ ಮೊದಲೇ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗಳ ನ್ಯಾಯಮೂರ್ತಿಗಳ ನೇಮಕಾತಿಗೆ ಕೊಲಿಜಿಯಂ ವ್ಯವಸ್ಥೆ ಜಾರಿಯಲ್ಲಿತ್ತು ಎಂದು ಪೀಠ ತಿಳಿಸಿದೆ. ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ರಚಿಸಲು ಸಂವಿಧಾನಕ್ಕೆ ತಂದಿರುವ 99ನೇ ತಿದ್ದುಪಡಿ ಅಸಂವಿಧಾನಿಕ ಹಾಗೂ ಅಸಿಂಧು ಎಂದು ನ್ಯಾಯಪೀಠ ತಿಳಿಸಿದೆ. ನ್ಯಾಯಮೂರ್ತಿಗಳಾದ ಜೆಎಸ್ ಖೇಹರ್, ಎಂಬಿ ಲೋಕೂರ್, ಕುರಿಯನ್ ಜೋಸೆಫ್ ಹಾಗೂ ಎಕೆ ಗೋಯಲ್ ಅವರಿದ್ದ ಪೀಠ 99ನೇ ತಿದ್ದುಪಡಿ ಅಸಂವಿಧಾನಿಕ ಎಂದು ಘೋಷಿಸಿದ್ದರೆ, ಪೀಠದ ಮತ್ತೊಬ್ಬ ನ್ಯಾಯಮೂರ್ತಿ ಚಲಮೇಶ್ವರ್ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಸಿಂಧುತ್ವ ಹೊಂದಿದೆ ಎಂದು ತೀರ್ಪು ನೀಡಿದ್ದಾರೆ. ತೀರ್ಪಿನ ಬಗ್ಗೆ ಪ್ರತಿಕ್ರಿಯಿಸಿದ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್, ಸಂವಿಧಾನ ತಿದ್ದುಪಡಿ ಮೂಲಕ ರಚಿಸಲಾಗಿದ್ದ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಕಾಯ್ದೆಯನ್ನು ನ್ಯಾಯಪೀಠ ರದ್ದುಪಡಿಸಿದ್ದು, ಹಳೆಯ ಕೊಲಿಜಿಯಂ ವ್ಯವಸ್ಥೆ ಜಾರಿಗೊಳಿಸಲು ಸೂಚಿಸಿದೆ ಎಂದು ಹೇಳಿದರು. From now on, the collegium system gets restored, by which the senior judges select the judges, but as to whether
And what the court has said about the need for transparency in the collegium system, we don't know. We'll have to read the whole judgment before we understand. ಬಿಹಾರ ವಿಧಾನಸಭೆಯ ಎರಡನೇ ಹಂತದ ಚುನಾವಣೆಯಲ್ಲಿ ಇಂದು ನಕ್ಸಲ್ ಪೀಡಿತ 6 ಜಿಲ್ಲೆಗಳ 32 ಕ್ಷೇತ್ರಗಳಲ್ಲಿ ಮತದಾನ ಬೆಳಗ್ಗೆ 7 ಗಂಟೆಗೆ ಆರಂಭಗೊಂಡಿದ್ದು ಬಿರುಸಿನ ಮತ ಚಲಾವಣೆಯಾಗುತ್ತಿದೆ. ಮತಗಟ್ಟೆಗಳ ಮುಂದೆ ಯುವಜನರು ಹಾಗೂ ಮಹಿಳೆಯರು ಉತ್ಸುಕತೆಯಿಂದ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸುತ್ತಿದ್ದ ದೃಶ್ಯ ಕಂಡುಬಂದಿತು. ಮಧ್ಯಾಹ್ನ 12 ಗಂಟೆ ವೇಳೆಗೆ ಶೇಕಡಾ 36.27ರಷ್ಟು ಮತದಾನವಾದ ಬಗ್ಗೆ ವರದಿಯಾಗಿದೆ. ಕೈಮೂರ್, ರೋಹತಕ್, ಅರವಾಲ್, ಜೆಹಾನಾಬಾದ್, ಔರಂಗಾಬಾದ್ ಮತ್ತು ಗಯಾ ಜಿಲ್ಲೆಗಳಲ್ಲಿ ಸುಗಮ ಮತದಾನಕ್ಕೆ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. 32 ಮಹಿಳೆಯರು ಸೇರಿದಂತೆ 456 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯವನ್ನು 86,13,870 ಮತದಾರರು ಇಂದು ನಿರ್ಧರಿಸಲಿದ್ದಾರೆ. ಸುರಕ್ಷತಾ ಕ್ರಮವಾಗಿ ಕೆಲವು ಕ್ಷೇತ್ರಗಳಲ್ಲಿ 1 ರಿಂದ 2 ಗಂಟೆಗಳ ಕಾಲ ಮತದಾನದ ಅವಧಿ ತಗ್ಗಿಸಲಾಗಿದೆ. 11 ಕ್ಷೇತ್ರಗಳಲ್ಲಿ ಮಧ್ಯಾಹ್ನ 3ರವರೆಗೆ, 12 ಕ್ಷೇತ್ರಗಳಲ್ಲಿ ಸಂಜೆ 4ರವರೆಗೆ ಹಾಗೂ ಉಳಿದ 9 ಕ್ಷೇತ್ರಗಳಲ್ಲಿ ಸಂಜೆ 5 ಗಂಟೆಯವರೆಗೆ ಮತದಾನ ನಡೆಯಲಿದೆ. 3 ರಾಷ್ಟ್ರಗಳಿಗೆ 6 ದಿನಗಳ ಪ್ರವಾಸ ಕೈಗೊಂಡಿದ್ದ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ನಿನ್ನೆ ರಾತ್ರಿ ದೆಹಲಿಗೆ ಹಿಂತಿರುಗಿದ್ದಾರೆ. ಜೋರ್ಡಾನ್, ಪ್ಯಾಲೆಸ್ಟೈನ್ ಹಾಗೂ ಇಸ್ರೇಲ್ಗೆ ಭೇಟಿ ನೀಡಿದ್ದ ರಾಷ್ಟ್ರಪತಿ ಹಲವು ಮಹತ್ವದ ದ್ವಿಪಕ್ಷೀಯ ಮಾತುಕತೆಗಳಲ್ಲಿ ಪಾಲ್ಗೊಂಡಿದ್ದರು ಹಾಗೂ ಇದೇ ಸಂದರ್ಭದಲ್ಲಿ ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ದೆಹಲಿಗೆ ಹಿಂತಿರುಗುವ ಸಂದರ್ಭದಲ್ಲಿ ವಿಮಾನದಲ್ಲಿ ಮಾತನಾಡಿದ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ತಮ್ಮ ಭೇಟಿಯಿಂದ 3 ದೇಶಗಳೊಂದಿಗಿನ ಬಾಂಧವ್ಯ ವೃದ್ಧಿಸಿದೆ. ಈ ದೇಶಗಳೊಂದಿಗಿನ ಸಹಭಾಗಿತ್ವ ಹೊಸ ಎತ್ತರಕ್ಕೆ ತಲುಪಿದೆ ಎಂದು ನುಡಿದರು. higher levels. India will actively work towards enhancing our partnership with Jordan, Palestine and Israel in the days to come. ರಾಷ್ಟ್ರೀಯ ಅಂಚೆ ಸಪ್ತಾಹದ ಅಂಗವಾಗಿ ಬೆಂಗಳೂರಿನ ಪ್ರಧಾನ ಅಂಚೆ ಕಚೇರಿಯಲ್ಲಿ ನಿನ್ನೆ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿತ್ತು. ಹೈಕೋರ್ಟ್ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಸುಬ್ರೋ ಕಮಲ್ ಮುಖರ್ಜಿ ಅವರು ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಅಂಚೆ ಸಿಬ್ಬಂದಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು. ನಂತರ ಅವರು ಅಂಚೆ ಇಲಾಖೆ ಸಿಬ್ಬಂದಿ ನಗುಮುಖದಿಂದ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸಬೇಕು, ಎಲ್ಲ ಅಗತ್ಯಗಳಿಗೆ ಸಕಾಲದಲ್ಲಿ ಸ್ಪಂದಿಸಬೇಕು ಎಂದು ಸಲಹೆ ನೀಡಿದರು. ಕರ್ನಾಟಕ ವೃತ್ತದ ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್ ಉಷಾ ಚಂದ್ರಶೇಖರ್, ಇಲಾಖೆಗೆ ಈಗ ಸಾಕಷ್ಟು ಸ್ಪರ್ಧೆ ಎದುರಾಗಿದೆ. ಅಂತರ್ಜಾಲ ಯುಗದಲ್ಲಿ ಜನರ ದೈನಂದಿನ ಅಗತ್ಯಗಳನ್ನು ಅರಿತು ಸೂಕ್ತ ಸೇವೆ ಒದಗಿಸಲು ಅಂಚೆ ಇಲಾಖೆ ಗಮನ ನೀಡುತ್ತಿದೆ ಎಂದರು. ಮೈಸೂರಿನಲ್ಲಿ ಕೋರ್ ಬ್ಯಾಂಕಿಂಗ್ ಸೌಲಭ್ಯವನ್ನು ಮಾಸಾಂತ್ಯದೊಳಗೆ ಒದಗಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಜನರಿಗೆ ತಂತ್ರಜ್ಞಾನ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಮಾಹಿತಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. And we are able to provide them what they want, not what we want to provide. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಮುದ್ರಾ ಬ್ಯಾಂಕ್ ಯೋಜನೆ ಬೀದಿ ಬದಿಯ ವ್ಯಾಪಾರಿಗಳು, ನಿರುದ್ಯೋಗಿ ಯುವಜನತೆಗೆ ಹಾಗೂ ಸಣ್ಣ ಉದ್ದಿಮೆಗಳಲ್ಲಿ ತೊಡಗುವವರಿಗೆ ನೆರವಾಗುತ್ತಿದ್ದು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ಜಿಲ್ಲೆಯ ಮಾರ್ಗದರ್ಶಿ ಬ್ಯಾಂಕಿನ ವ್ಯವಸ್ಥಾಪಕ ಪ್ರಶಾಂತ್ ಎನ್ ದೇಸಾಯಿ ದೂರದರ್ಶನಕ್ಕೆ ಈ ಕುರಿತು ಹೆಚ್ಚಿನ ವಿವರ ನೀಡಿ, ಮುದ್ರಾ ಬ್ಯಾಂಕ್ ಯೋಜನೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಜಿಲ್ಲೆಯಲ್ಲಿ ಈವರೆಗೆ 5,000 ಮಂದಿಗೆ ಒಟ್ಟು 25 ಕೋಟಿ ರೂಪಾಯಿ ಸಾಲ ವಿತರಿಸಲಾಗಿದೆ ಎಂದರು. ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು ಒಂದು 5,600 ಲೋನ್ಗಳನ್ನ ವಿತರಣೆ ಮಾಡಿದ್ದು, ಅದರಲ್ಲಿ 2,900 ಈ ಶಿಶು ವಿಭಾಗದಲ್ಲಿದ್ದು ಸುಮಾರು 25 ಕೋಟಿಗಿಂತಲೂ ಅಧಿಕ ಮೊತ್ತವನ್ನು ನಾವು ಈ ಸ್ಕೀಮ್ದಲ್ಲಿ ಎಲ್ಲ ಬ್ಯಾಂಕ್ಗಳ ಮುಖಾಂತರ ನಾವು ವಿತರಿಸಿದ್ದೇವೆ. ಈಗ ಮುದ್ರಾ ಬ್ಯಾಂಕ್ ಅಂತ ಫಲಾನುಭವಿ ರಫೀಕ್, ಮುದ್ರಾ ಬ್ಯಾಂಕ್ನಿಂದ ಸುಲಭ ರೀತಿಯಲ್ಲಿ ಸಾಲ ಸೌಲಭ್ಯ ದೊರೆತಿರುವುದು ಆರ್ಥಿಕವಾಗಿ ಸಬಲರಾಗಲು ಸಹಕಾರಿಯಾಗಿದೆ ಎಂದು ಹೇಳಿದರು. ನಾವು ಈಗ ಸಂತೋಷ ಆಗಿದ್ದೀವಿ, ನಮ್ಗೆ ಯಾವ ತೊಂದರೆನೂ ನಮಗೆ ಇಲ್ಲ. ಈಗ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಏರ್ಪಡಿಸಿದ್ದ 2 ದಿನಗಳ ಕಬ್ಬು ಬೆಳೆ ವಿಚಾರ ಸಂಕಿರಣಕ್ಕೆ ಕುಲಪತಿ ಡಾಕ್ಟರ್ ಡಿಪಿ ಬಿರಾದರ ನಿನ್ನೆ ಚಾಲನೆ ನೀಡಿದರು. ನಂತರ ಅವರು ಕೃಷಿ ವಿಶ್ವವಿದ್ಯಾಲಯ ರೈತರಿಗೆ ಅಗತ್ಯ ಮಾಹಿತಿಯನ್ನು ಕಾಲಕಾಲಕ್ಕೆ ನೀಡುತ್ತಿದೆ. ಕೃಷಿಕರ ಸಂಕಷ್ಟಗಳಿಗೆ ಸ್ಪಂದಿಸಲು ರೈತ ಚೈತನ್ಯ ಸಹಾಯವಾಣಿ ಆರಂಭಿಸಲಾಗಿದೆ ಎಂದರು. ಕಬ್ಬಿನ ಬೆಳೆ ಸಂಘಟನೆ ಮಾದರಿಯಲ್ಲೇ ಉಳಿದ ಬೆಳೆಗಳಲ್ಲಿ ಸಹ ಸಂಘಟನೆಯಾಗಬೇಕು ಎಂದು ಅವರು ಸೂಚಿಸಿದರು. ಇದು ಕೆಲಸ ಮಾಡಿಸ್ತಾ ಇದ್ದಾರೆ. ಅದನ್ನು ನಿಮ್ಮಲ್ಲಿ ಏನಾದರೂ ಇದ್ರೆ ನಮ್ಮಲ್ಲಿ ಒಂದು ಕಂಪೋಸ್ಟ್ ಕಲ್ಚರ್ ಇದೆ, ದಯವಿಟ್ಟು ಅದನ್ನು ಒಯ್ಯಿರಿ. ಭಾಳ ಏನಿಲ್ಲ, ಬೇಕಂದ್ರೆ ಅದನ್ನು ನಮ್ಮ ವಿಶ್ವವಿದ್ಯಾಲಯದಿಂದ ಬಂದಂಥ ರೈತರಿಗೆ ಒಂದು ಫ್ರೀ ಕೊಡೋಕ್ಕೂ ವ್ಯವಸ್ಥೆ ಮಾಡಿಬಿಡ್ತೀವಿ. ಅದನ್ನೊಂದು ಎಲ್ಲರೂ ಒಂದೊಂದು ಪ್ಯಾಕೆಟ್ ತೊಗೊಂಡು ಹೋಗಿ ಟೆಸ್ಟ್ ಮಾಡಿ ನಿಮ್ಮನ್ನು. ಆದರೆ ರೈತರಿಗೆ
ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್, ಭಾರತವಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ಕಬ್ಬು ಬೆಳೆ ಉತ್ಪಾದನೆ ಕುಂಠಿತವಾಗಿದೆ. ರೈತರು ಈ ಬಗ್ಗೆ ಆತಂಕ ಪಡುವ ಅಗತ್ಯವಿಲ್ಲ. ಬಹುಬೆಳೆ, ಅಂತರ ಬೇಸಾಯ ಹಾಗೂ ಹನಿ ನೀರಾವರಿಯಂತಹ ಪದ್ಧತಿ ಅಳವಡಿಸಿಕೊಳ್ಳುವುದರಿಂದ ಪ್ರಗತಿ ಸಾಧಿಸಬಹುದು ಎಂದರು. ಅಂತಾರಾಷ್ಟ್ರೀಯ ಮಾರುಮಟ್ಟದಲ್ಲೂ ಕೂಡ ಬ್ರೆಜಿಲ್ ಮತ್ತಿತರ ದೇಶದಲ್ಲೂ ಕೂಡ ಕಬ್ಬು ಬೆಳೆ ಪ್ರದೇಶ ಕಡಿಮೆ ಆಗಿರತಕ್ಕಂಥದ್ದು ನನಗೆ ತಿಳಿದು ಬಂದಂತ ವಿಚಾರ. ರೈತರಿಗೆ ನಂತರ ದೂರದರ್ಶನದೊಂದಿಗೆ ಕುರುಬೂರು ಶಾಂತಕುಮಾರ್, ಕಬ್ಬು ಬೆಳೆಗಾರರು ಹನಿ ನೀರಾವರಿ, ಒಂಟಿ ಕಣ್ಣಿನ ಬೇಸಾಯ ಅಳವಡಿಸಿಕೊಳ್ಳುವ ಮೂಲಕ ವೆಚ್ಚ ತಗ್ಗಿಸಬಹುದು ಎಂದು ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಮನವರಿಕೆ ಮಾಡಿಕೊಡಲಾಗಿದೆ. 2 ವರ್ಷಗಳಿಂದ ಕಬ್ಬು ಬೆಳೆಗಾರರಿಗೆ ಬಾಕಿ ಪಾವತಿಯಾಗಿಲ್ಲ. ಕಾರ್ಖಾನೆ ಆರಂಭಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಈ ರೀತಿಯ ಯತ್ನಗಳಿಂದ ರೈತರು ಆತ್ಮಹತ್ಯೆಗೆ ಶರಣಾಗುವುದನ್ನು ತಡೆಗಟ್ಟಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕೊಡಗಿನ ಹಲವು ಪ್ರದೇಶಗಳಲ್ಲಿ ಅರೇಬಿಕಾ ಕಾಫಿ ಗಿಡಕ್ಕೆ ಬಿಳಿಕಾಂಡ ಕೊರಕ ಕೀಟ ಬಾಧೆ ಉಂಟಾಗಿದ್ದು, ಗಿಡದ ಬೆಳವಣಿಗೆ ಹಾಗೂ ಇಳುವರಿ ಮೇಲೆ ಪರಿಣಾಮ ಬೀರಿದೆ. ಈ ಬಗ್ಗೆ ಕಾಫಿ ಬೆಳೆಗಾರರು ಹಾಗೂ ಕೃಷಿಕರಲ್ಲಿ ಜಾಗೃತಿ ಮೂಡಿಸಲು ಚಟ್ಟಹಳ್ಳಿ ಕಾಫಿ ಸಂಶೋಧನಾ ಮಂಡಳಿ ವಿಸ್ತರಣಾ ಘಟಕದಿಂದ ಪ್ರಾತ್ಯಕ್ಷಿಕೆ ಏರ್ಪಡಿಸಲಾಗಿತ್ತು. ಕೊಡಗಿನ ಆಯ್ದ 50 ತೋಟಗಳಲ್ಲಿ ಕಾಫಿ ಕೃಷಿಕರಿಗೆ ಅರೇಬಿಕಾ ಜಾತಿಯ ಕಾಫಿಯಲ್ಲಿ ಕಂಡುಬರುತ್ತಿರುವ ಬಿಳಿಕಾಂಡ ಕೊರಕ ಹತೋಟಿ ಹಾಗೂ ಸಮಗ್ರ ಕೀಟ ನಿರ್ವಹಣೆ ಕುರಿತು ಮಂಡಳಿಯ ಹಿರಿಯ ವಿಜ್ಞಾನಿ ಹಾಗೂ ಕೀಟ ತಜ್ಞ ಡಾಕ್ಟರ್ ಕುರಿಯನ್ ರೈಫಲ್ ಪ್ರಾತ್ಯಕ್ಷಿಕೆ ಸಹಿತ ಮಾಹಿತಿ ನೀಡಿದರು. ಕಾಂಡ ಕೊರೆಯುವ ಈ ಹೆಣ್ಣು ಕೀಟಗಳು ಗಿಡದ ದಪ್ಪರೆಂಬೆಗಳು ಮತ್ತು ತೊಗಟೆಗಳಲ್ಲಿ ಮೊಟ್ಟೆ ಇಟ್ಟು ಮರಿ ಹೊರಬಂದ ನಂತರ ಇಡೀ ಗಿಡವನ್ನೇ ನಾಶ ಮಾಡುವತ್ತ ಸಾಗುತ್ತವೆ. ಈ ನಿಟ್ಟಿನಲ್ಲಿ ಇದರ ನಿಗ್ರಹಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳನ್ನು ವಿವರಿಸಿದರು. ಕಾಫಿ ಕೃಷಿ ಕಾರ್ಮಿಕ ನಂದೀಶ ಕೀಟ ನಿರ್ವಹಣೆಗೆ ಕಾಫಿ ಮಂಡಳಿ ನೀಡಿದ ಸಲಹೆ ಸೂಚನೆ ಉಪಯುಕ್ತ ಎಂದು ತಿಳಿಸಿದರು. ನಮಗೆ ಮಾಹಿತಿಯನ್ನು ವೈಜ್ಞಾನಿಕವಾಗಿ ನೀಡಿದ್ದಾರೆ. ಇದೇ ತರ ಮುಂದೆ ನಾವು ತೋಟವನ್ನು ಸ್ವಚ್ಛವಾಗಿ ಇಟ್ಕೊಳ್ತೇವೆ. ಇದ್ರ ಬಗ್ಗೆ ಅವ್ರು ಹೇಳಿರ್ತಕ್ಕಂಥ ಯಾವ್ಯಾವ ವಿಧಾನಗಳು ಹೇಳಿದರೆ ಅದನ್ನೆಲ್ಲ ನಾವು ತಪ್ಪದೆ ಯಾವ್ಯಾವ ತಿಂಗಳಲ್ಲಿ ಮಾಡಬೇಕು ಆ ತಿಂಗಳಲ್ಲಿ ನಾವು ಮಾಡ್ತೇವೆ. ಬೆಂಗಳೂರಿನಲ್ಲಿ ಇದೇ 19ರಿಂದ 25ರವರೆಗೆ ಎಟಿಪಿ ಚಾಲೆಂಜರ್ ಟೆನಿಸ್ ಚಾಂಪಿಯನ್ಶಿಪ್ ಟೂರ್ನಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಲಾನ್ ಟೆನಿಸ್ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ರಾಮಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಅವರು ಈ ಕ್ರೀಡಾಕೂಟಕ್ಕೆ 15ಕ್ಕಿಂತ ಹೆಚ್ಚಿನ ರಾಷ್ಟ್ರಗಳಿಂದ ಕ್ರೀಡಾಪಟುಗಳು ಪಾಲ್ಗೊಳ್ಳುತ್ತಿದ್ದಾರೆ. 12 ವರ್ಷಗಳ ತರುವಾಯ ಬೆಂಗಳೂರಿನಲ್ಲಿ ಎಟಿಪಿ ಚಾಲೆಂಜರ್ ಟೆನ್ನಿಸ್ ಚಾಂಪಿಯನ್ಶಿಪ್ ನಡೆಯಲಿದೆ. ಯುವ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು ಹಾಗೂ ಕ್ರೀಡಾ ಪ್ರಶಿಕ್ಷಣಾರ್ಥಿಗಳಿಗೆ ಈ ಕ್ರೀಡಾಕೂಟ ವೀಕ್ಷಿಸಲು ಉತ್ತಮ ಅವಕಾಶ ಸಿಗುತ್ತಿದೆ ಎಂದು ಅವರು ತಿಳಿಸಿದರು. ವಿಶ್ವದ ಅಗ್ರಮಾನ್ಯ ಆಟಗಾರ್ತಿ ಭಾರತದ ಸೈನಾ ನೆಹವಾಲ್ ಮತ್ತು ಕಿಡಂಬಿ ಶ್ರೀಕಾಂತ್ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಸಿಂಗಲ್ಸ್ ವಿಭಾಗದ 2ನೇ ಸುತ್ತಿನಲ್ಲಿ ಪರಾಭವಗೊಂಡಿದ್ದಾರೆ. ಆದರೆ ಭರವಸೆ ಆಟಗಾರ್ತಿ ಪಿವಿ ಸಿಂಧು 8ರ ಘಟ್ಟಕ್ಕೆ ಮುನ್ನಡೆದಿದ್ದಾರೆ. ನಿನ್ನೆ ನಡೆದ ಮಹಿಳೆಯರ ಸಿಂಗಲ್ಸ್ ವಿಭಾಗದ 2ನೇ ಸುತ್ತಿನಲ್ಲಿ ಪಿವಿ ಸಿಂಧು 21-12, 21-15 ನೇರ ಗೇಮ್ಗಳಿಂದ ಚೈನೀಸ್ ತೈಪೆಯ ಥಾಯ್ ಜೂ ವಿರುದ್ಧ ಗೆದ್ದು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. ಆದರೆ ಸೈನಾ ನೆಹವಾಲ್ 18-21, 13-21 ನೇರ ಗೇಮ್ಗಳಿಂದ ಜಪಾನ್ನ ಮಿನುಟ್ಸು ಮಿತಾನಿ ವಿರುದ್ಧ ಸೋಲು ಕಂಡರೆ, ಪುರುಷರ ವಿಭಾಗದಲ್ಲಿ ಕೆ ಶ್ರೀಕಾಂತ್ 15-21, 17-21 ಗೇಮ್ಗಳಿಂದ ಇಂಡೋನೇಷ್ಯಾದ ಟೊಮಿ ಸುಗಿಯಾರ್ಟೋ ವಿರುದ್ಧ ಸೋತು ಟೂರ್ನಿಯಿಂದ ಹೊರಬಿದ್ದರು. ಇವರಲ್ಲದೆ ಪುರುಷರ ಡಬಲ್ಸ್ ವಿಭಾಗದಲ್ಲೂ ಭಾರತದ ಮನು ಅತ್ರಿ ಮತ್ತು ಬಿ ಸುಮಿತ್ ರೆಡ್ಡಿ 3ನೇ ಸುತ್ತು ಪ್ರವೇಶಿಸುವಲ್ಲಿ ವಿಫಲಗೊಂಡಿದ್ದಾರೆ. ಮಲೇಷಿಯಾದಲ್ಲಿ ನಡೆಯುತ್ತಿರುವ ಸುಲ್ತಾನ್ ಆಫ್ ಜೋಹಾರ್ ಕಪ್ ಜೂನಿಯರ್ ಹಾಕಿ ಟೂರ್ನಿಯಲ್ಲಿ ಭಾರತ ತಂಡ ನಿನ್ನೆ ನಡೆದ ತನ್ನ 4ನೇ ಲೀಗ್ ಪಂದ್ಯದಲ್ಲಿ ಆತಿಥೇಯ ಮಲೇಷಿಯಾ ವಿರುದ್ಧ 2-1 ಗೋಲುಗಳಿಂದ ಜಯ ಗಳಿಸಿದೆ. ಇದರೊಂದಿಗೆ 9 ಅಂಕ ಸಂಪಾದಿಸಿದ ಭಾರತ ಗುಂಪಿನಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡಿದೆ. ಗ್ರೇಟ್ ಬ್ರಿಟನ್ ಮತ್ತು ಅರ್ಜೆಂಟೈನಾ ನಂತರದ ಸ್ಥಾನದಲ್ಲಿವೆ. ಹರ್ಮನ್ ಪ್ರೀತ್ ಸಿಂಗ್ 41 ಮತ್ತು 56ನೇ ನಿಮಿಷದಲ್ಲಿ 2 ಪೆನಾಲ್ಟಿ ಕಾರ್ನರ್ ಗೋಲು ಗಳಿಸಿ ಭಾರತದ ಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿದರೆ, ಮಲೇಷಿಯಾ 68ನೇ ನಿಮಿಷದಲ್ಲಿ ಏಕೈಕ ಗೋಲು ಗಳಿಸಲಷ್ಟೇ ಶಕ್ತಗೊಂಡಿತು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ 51 ಅಂಕಗಳ ಇಳಿಕೆ ನಂತರ 27,000ದಲ್ಲಿತ್ತು. ನಿಫ್ಟಿ ಸಹ 17 ಅಂಕಗಳ ಏರಿಕೆ ನಂತರ 8,162ರಲ್ಲಿತ್ತು. ಇತ್ತೀಚಿನ ವರದಿ ಬಂದಾಗ ಸೆನ್ಸೆಕ್ಸ್ 61 ಅಂಕಗಳ ಇಳಿಕೆ ನಂತರ 26,950ರಲ್ಲಿ ಹಾಗೂ ನಿಫ್ಟಿ ಸೂಚ್ಯಂಕ 19 ಅಂಕಗಳ ಏರಿಕೆ ನಂತರ 8,160ರಲ್ಲಿತ್ತು. ಈ ಮಧ್ಯೆ ಡಾಲರ್ ಎದುರು ರೂಪಾಯಿ ಮೌಲ್ಯ 13 ಪೈಸೆಗಳ ಇಳಿಕೆ ನಂತರ 64.74ರಲ್ಲಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರದ ವಿಶ್ವಾಸಾರ್ಹತೆ ವೃದ್ಧಿಗೆ ಮಾಹಿತಿ ಹಕ್ಕು ಕಾಯ್ದೆ ಮತ್ತಷ್ಟು ಪಾರದರ್ಶಕಗೊಳಿಸುವುದು ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಹಾಗೂ ವೈಮಾನಿಕ ಉತ್ಪನ್ನಗಳ ದೇಶೀಯ ಉತ್ಪಾದನೆಗೆ ಕೇಂದ್ರದ ಆದ್ಯತೆ, ಮನೋಹರ್ ಪರಿಕ್ಕರ್.
ನ್ಯಾಯಾಧೀಶರ ನೇಮಕ ಸಂಬಂಧ ರಚಿಸಿದ್ದ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಅಸಂವಿಧಾನಿಕ, ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ಬಿಗಿ ಭದ್ರತೆ ನಡುವೆ ಬಿಹಾರದ ನಕ್ಸಲ್ ಪೀಡಿತ 32 ವಿಧಾನಸಭಾ ಕ್ಷೇತ್ರಗಳ ಮತದಾನ ಪ್ರಗತಿಯಲ್ಲಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:30ಕ್ಕೆ DD1 ಹಾಗೂ ಚಂದನದಲ್ಲಿ. ನಮಸ್ಕಾರ.